ಪೊಲೀಸ್ ಇಲಾಖೆ ನಮಗೆ ಏನೋ ನ್ಯಾಯ ಕೊಡಿಸ್ಬೇಕ್ರಿ. ನಮ್ಮ ನ್ಯಾಯ ಬೇಕು, ನ್ಯಾಯ ಸಿಗುತ್ತಕ ನಮ್ಮ ಮಗನ್ ತಗೊಂಡ್ ಹೋಗಂಗಿಲ್ಲ. ರಾಯಬಾಗ ತಾಲೂಕಿನ ಸುಟ್ಟಟ್ಟಿ ಗ್ರಾಮದ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ 15 ವರ್ಷದ ಬಾಲಕ ಅನುಮಾನಾಸ್ಪದವಾಗಿ ಮೃತಪಟ್ಟಿರುವ ಘಟನೆ ನಡೆದಿದೆ. ಮೃತ ಬಾಲಕನನ್ನು ನಿಡಗುಂದಿ ಗ್ರಾಮದ ಗೌತಮ್ ಹನುಮಂತ ಭಜಂತ್ರಿ ಅಂತ ಗುರುತಿಸಲಾಗಿದೆ. ವಸತಿ ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದ ಬಾಲಕನ ಸಾವಿಗೆ ನಿಖರವಾದ ಕಾರಣ ಇದುವರೆಗೆ ತಿಳಿದು ಬಂದಿಲ್ಲ. ಬಾಲಕ ಮೃತಪಟ್ಟಿರುವ ಸುದ್ದಿ ತಿಳಿತಾ ಇದ್ದಂತೆ ಕುಟುಂಬಸ್ಥರು ಹಾಗೂ ಸಂಬಂಧಿಕರು ವಸತಿ ಶಾಲೆಗೆ ಧಾವಿಸಿ ಕಣ್ಣೀರಿಟ್ಟಿದ್ದಾರೆ. ಬಾಲಕನ ಸಾವಿನಿಂದ ನಿಡಗುಂದಿ ಗ್ರಾಮದಲ್ಲಿ ದುಃಖದ ವಾತಾವರಣ ನಿರ್ಮಾಣವಾಗಿದೆ. ಇನ್ನು ಬಾಲಕನ ಸಾವಿನ ಹಿಂದೆ ವಸತಿ ಶಾಲೆಯ ವಾರ್ಡ್ನ ಅವರ ನಿರ್ಲಕ್ಷ್ಯ ಕಾರಣವಾಗಿರಬಹುದು ಅಂತ ಕುಟುಂಬಸ್ಥರು ಆರೋಪ ಮಾಡಿದ್ದಾರೆ. ಆದರೆ ಈ ಆರೋಪ ಇನ್ನೂ ತನಿಖೆಯಿಂದ ದೃಢಪಟ್ಟಿಲ್ಲ. ಘಟನೆಗೆ ಸಂಬಂಧಿಸಿದಂತೆ ಸಮಗ್ರ ತನಿಖೆ ನಡೆಸಿ ಬಾಲಕನ ಸಾವಿಗೆ ನಿಖರ ಕಾರಣವೇನು ಎಂಬುದನ್ನು ಪತ್ತೆ ಹಚ್ಚಬೇಕು ಅಂತ ಕುಟುಂಬಸ್ಥರು ಆಗ್ರಹ ಮಾಡಿದ್ದಾರೆ. ಮಾಸ್ತರ್ಗಳು ಬಡದ ಊರ್ಲಾಕಿ ಕೊಂದಾರ್ರಿ ಮಾಸ್ತರ್ಗಳ. ಯಾವ ಇಲಾಖೆ ಪೊಲೀಸ್ ಇಲಾಖೆ ನಮಗೆ ಏನೋ ನ್ಯಾಯ ಕೊಡಿಸ್ಬೇಕ್ರಿ. ನಿನ್ನ 2 ಕೂಸ್ನಾಗ ಕೊಂದಾನ್ರಿ ನನ್ನ ಹಳ್ಯಾನ. ಯಾರು ಯಾವ ಇಲಾಖೆ ಬಂದಾರ ನಮಗ್ ನ್ಯಾಯ ಕೊಡಿಸಿಲ್ರಿ. ಆ ಮಾಸ್ತರ್ಗಳೆಲ್ಲ ಪೊಲೀಸ್ಗಳ ಒಳಗ್ ಹಾಕೊಂಡ್ರಿ. ನಮ್ ಕೈಯಾಗ ಕೊಡ್ಲಿಲ್ಲ, ನಮಗ್ ನ್ಯಾಯ ಸಿಕ್ಲಿಲ್ಲ. ನಮಗ್ ನಮ್ ಹುಡುಗ ಬೇಕ್ರಿ, ನಮಗ್ ನಮ್ ಹುಡುಗ ತಂದು ಕೊಡ್ಬೇಕು. ಯಾವ ಇಲಾಖೆನೂ ಬಂದ್ ನಮಗ್ ಏನು ಮಾಡಿಲ್ಲ, ನಮಗ್ ಗೌರವ ಕೊಟ್ಟಿಲ್ಲ. ನಮ್ಮನ್ನ 4 ಫೋನ್ ಹಚ್ಚಾರ್ರಿ. ನಿಮ್ ಸಂಜೆ 4 ರವಿವಾರ 4 ನಮಗ್ ಫೋನ್ ಹಚ್ಚಾರು. ನಿಮ್ ಮಗನ್ ತಗೊಂಬರತ್ತಿ ಸರ್ಕಾರ ದವಾಖಾನಿ ಬರ್ರಿ, ನಿಮ್ ಮಗ ಅಣ್ಣ ಅಂತನ್ರಿ. ಏನು ಇಲ್ರಿ, ಆರಾಮ್ ಅದಾನು. ಗುರುವಾರ ಸಾಲಿ ಹೋಗ್ಯಾನ್ರಿ, ಏನು ತಕರಾರಿಲ್ರಿ. ಸಾಲಿ ಫಸ್ಟ್ 1 ನಂಬರ್ ಅದನ್ರಿ. ಅವ ಮಾನಿಟ್ರಿ ಕೆಲ್ಸ ಮಾಡ್ತಾನ್ರಿ. ಮುಂಜಾನೆ ಡಿಪಾರ್ಟ್ಮೆಂಟ್ ಎಲ್ಲಾರು ನಮ್ ಪೊಲೀಸ್ ಡಿಪಾರ್ಟ್ಮೆಂಟ್ ನಮ್ಕಿಂತ ಮೊದಲು ಅವ್ರು ಹೋಗಿ ಅಲ್ಲೇ ಸುಮ್ಮನೆ ಎನ್ಕ್ವೈರಿ ಮಾಡ್ಕೊಂಡ್ ಬಂದು ನಮಗೆ ಏನು ನ್ಯಾಯ ಕೊಡ್ಸಿಲ್ಲ ಅವ್ರ. ಯಾರು ಯಾವ ಪೊಲೀಸ್ ಇಲಾಖೆ ಮ್ಯಾಗ, ಮಾಸ್ತರ್ ಶಿಕ್ಷಣ ಇಲಾಖೆ ಮ್ಯಾಗ ಎಲ್ಲಾರು ಮ್ಯಾಗ ಎಲ್ಲ ಮಾಡಿಲ್ಲ. ಇನ್ನ ಪಂಚರಾಮ ಮಾಡಿಲ್ಲ. ಏನು ಹಂಗ ಪೋಸ್ಟ್ ಮಾಡ್ತಾರು. ನಮಗಂತೂ ನ್ಯಾಯ ಸಿಕ್ಕಿಲ್ಲ. ಅವ್ರು ಬಂದಿರ ಏನಿಲ್ಲಮ್ಮ, ಪೋಸ್ಟ್ ಏನ್ ಬರ್ತ ನೋಡ್ತೀವಮ್ಮ, ಪರಿಶೀಲನೆ ಮಾಡ್ತೀವಮ್ಮ ಅಂತ ಅಷ್ಟೇ ಹೇಳಿ ಜಡಿಸರು. ಮತ್ತೇನು ನಮ್ಗೆ ಪರಿಹಾರ ಕೊಟ್ಟಿಲ್ಲ ಅವ್ರ. ನ್ಯಾಯನೂ ನಮಗ್ ಸಿಕ್ಕಿಲ್ಲ. ನಮ್ಮ ನ್ಯಾಯ ಬೇಕು, ನ್ಯಾಯ ಸಿಗುತ್ತಕ ನಮ್ಮ ಮಗನ್ ತಗೊಂಡ್ ಹೋಗಂಗಿಲ್ಲ. ಯಾರೋ ಬಂದ್ ನ್ಯಾಯ ಕೊಡ್ಲಿಲ್ಲ, ನಾವು DC ಆಫೀಸ್ ಹೋಗ್ತೀವಿ. ನಾವೇನ್ ನಮ್ಗ್ ಪರಿಹಾರ ಕೊಡ್ತಾರ ನೋಡ್ತೀವಿ. ನಮ್ಮ ನಮಗ್ ಮನಿ ಕೊಡ್ಬೇಕ ಅವ್ರ. ಸರ್ಕಾರಕ್ಕೆ ನಮ್ಗೆ ನ್ಯಾಯ ಸಿಗಬೇಕು. ನಮಗ್ ಯಾರು ಸಾಲಿ ಮಕ್ಕಳು ಕೊಡ್ಬೇಡ ಅಂತ ಹೇಳ್ದ ಮಂದಿಗೆಲ್ಲ ಮಾಡಿಲ್ಲ. ಇನ್ನ ಏನು ಮಾಡಿಲ್ಲ, ನಾವ್ ಮಾಡೋ ಗುಡಂಗಿಲ್ಲ. ಸರ್ ನಮಸ್ಕಾರ, ರಾಜೀವ್ ಮಾತಾಡ್ತೀನಿ. ಸರ್ ಇಲ್ಲಿ ಒಂದು ಮಗುದು ಸಂಶಯಾತ್ಮಕವಾಗಿ ಸಾವು ಆಯ್ತು. ಈಗ ಇವರೆಲ್ಲರಿಗೂ ಇಲ್ಲ ಇದೆ ಸಾವಿನಲ್ಲಿ ಏನೋ ಇದಿದೆ ಅನ್ನೋದಕ್ಕೆ ಮರ್ಡರ್ ಕೇಸಲ್ಲೇ ಈಗ ಇನ್ವೆಸ್ಟಿಗೇಷನ್ಗೆ FIR ಮಾಡಿದ್ದಾರೆ ಸರ್. ಅದನ್ನು ಸ್ವಾಗತ ಮಾಡ್ತೀವಿ. ತನಿಖೆ ನಡೆದು ಏನು ಸತ್ಯ ಇದೆ ಅದು ಹೊರಗೆ ಬರಲಿ. ಸತ್ಯ ಪ್ರಾಮಾಣಿಕವಾಗಿ ತನಿಖೆ ಆಗಲಿ ಅನ್ನುವಂಥದ್ದು ಒಂದು. ಎರಡನೇದು, ಪೋಸ್ಟ್ ಮಾರ್ಟಮ್ಗೆ ಇವರು ಸಹಕಾರ ಮಾಡ್ತಾ ಇರ್ಲಿಲ್ಲ. ನಾವು ಬಂದು ಎಲ್ಲರೂ ವಿನಂತಿ ಮಾಡ್ಕೊಂಡಿದೀವಿ ಸರ್. ಈಗ ಒಂದು ಅನಾಥ ಮಗು, ಈ ರೀತಿ ತಂದೆ ಇಲ್ಲದ ಮಗು ಶಾಲೆಯಲ್ಲಿ ಈ ರೀತಿ ಸಂಶಯಾತ್ಮಕವಾಗಿ ಸಾವಾಗಿದೆ. ಹಾಗಾಗಿ ಪರಿಹಾರ ಕೇವಲ 5 ಲಕ್ಷ. ಇದು ಪರಿಹಾರ 20 ಲಕ್ಷ ನೀವು ಬೇರೆ ಕಡೆ ಎಲ್ಲ ಕೊಟ್ಟಿದ್ದೀರಿ. ಹಾಗಾಗಿ ಮಗುಗೆ, ಆ ಕುಟುಂಬಕ್ಕೆ ಒಂದು 20 ಲಕ್ಷ ಪರಿಹಾರ ನೀವು ಸರ್ಕಾರಕ್ಕೆ ಮಾತನಾಡಿ ಇದನ್ನ ಮಾಡಿ ಅಂತ ಹೇಳಿ ಇವ್ರದೆಲ್ಲ ವಿನಂತಿ ಸರ್. ಇಲ್ಲ ಅಂದ್ರೆ ಪೋಸ್ಟ್ ಮಾರ್ಟಮ್ ಮಾಡಿಸ್ತೀವಿ, ಮತ್ತೆ ರೋಡ್ ಮೇಲೆ ಇಡ್ತೀವಿ ಅಂತ ಹೇಳ್ತಿದ್ದಾರೆ.